ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಪಡೆದುಕೊಳ್ತಾ ಇದೆ. ಈಗಾಗಲೇ ರನ್ಯಾ ರಾವ್ ವಿರುದ್ಧ ಚಿನ್ನ ಕಳ್ಳ ಸಾಗಣೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಡಿಆರ್ಐ ಅಧಿಕಾರಿಗಳು ವಿಚಾರಣೆ ನಡೆಸಿ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಹಾಗೆ ವಿಚಾರಣೆ ಮಾಡುವ ವೇಳೆಯೇ ಒಂದು ರೋಚಕ ಅಂಶ ಬಯಲಾಗಿದೆ ನೋಡಿ. ನಟಿ ರನ್ಯಾ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಕಂಪನಿಗಳ ಒಡತಿ ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ರನ್ಯಾ ಒಡೆತನದ ಸಂಸ್ಥೆಗೆ 12 ಎಕರೆ ಜಮೀನು ಮಂಜೂರಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ದಿನದಿಂದ ದಿನಕ್ಕೆ ಹೊಸ ಕ್ಲೂಗಳು ಪತ್ತೆ ಆಗ್ತಾ ಇದೆ. ಒಂದು ವರದಿದೆ, ನೋಡ್ಕೊಂಬನ್ನಿ, ಆಮೇಲೆ ವಾಟ್ ನೆಕ್ಸ್ಟ್ ಅಂತ ಹೇಳ್ತೀವಿ. ರನ್ಯಾ ಚಿನ್ನಕ್ಕೆ ರಾಜಕೀಯ ನಾಯಕರ ನಂಟು. ರಾಜ್ಯದ ಪ್ರಭಾವಿ ರಾಜಕಾರಣಿ ಹೆಸರು ತಳುಕು. ಇಡೀ ದೇಶದ ಗಮನ ಸೆಳೆದಿರುವ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಕರಣ ಇದೀಗ ಭಾರೀ ಸದ್ದು ಮಾಡ್ತಿದೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ 14.8 ಕೆಜಿ ಚಿನ್ನದ ಸಮೇತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ನಟಿ ರನ್ಯಾ ರಾವ್ ಗೋಲ್ಡ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ. ಈಗಾಗಲೇ ರನ್ಯಾ ವಿರುದ್ಧ ಚಿನ್ನ ಕಳ್ಳಸಾಗಣೆ ಪ್ರಕರಣದ ತನಿಖೆ ಚುರುಕಾಗಿದೆ. ಡಿಆರ್ಐ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ನಂತರ ಸಿಬಿಐ ಕೂಡ ಎಂಟ್ರಿ ಆಗಿದೆ. ದಿನದಿಂದ ದಿನಕ್ಕೆ ಹೊಸ ಕ್ಲೂ ಪತ್ತೆಯಾಗ್ತಿವೆ. ಇದೆಲ್ಲದರ ಮಧ್ಯೆ ತನಿಖೆ ವೇಳೆ ರೋಚಕ ಸಂಗತಿಯೊಂದು ಬಯಲಾಗಿದೆ ಎನ್ನಲಾಗ್ತಿದೆ. ಅದುವೇ ನೋಡಿ, ನಟಿ ರನ್ಯಾ ರಾವ್ಗೆ ರಾಜ್ಯದ ಪ್ರಭಾವಿ ಸಚಿವರೊಬ್ಬರ ಲಿಂಕ್ ಇರುವ ಕ್ಲೂ ಸಿಕ್ಕಿದೆ. ಇಷ್ಟಲ್ಲದೆ ರನ್ಯಾ ಒಡೆತನದ ಕಂಪನಿಗೆ ಜಮೀನು ಮಂಜೂರಾಗಿರುವ ಅಂಶ ಗೊತ್ತಾಗಿದೆ. 3 ಕಂಪನಿಗಳಿಗೆ ರನ್ಯಾ ರಾವ್ ನಿರ್ದೇಶಕಿ. ರನ್ಯಾ ಒಡೆತನದ ಸಂಸ್ಥೆಗೆ 12 ಎಕರೆ ಮಂಜೂರು. ರನ್ಯಾ ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಂಬಂಧ ಬಗೆದಷ್ಟು ಇಂಟ್ರೆಸ್ಟಿಂಗ್ ಸಂಗತಿ ಬಯಲಾಗ್ತಾನೆ ಇವೆ. ಈಕೆ ಹಿಂದೆ ದೊಡ್ಡ ಗ್ಯಾಂಗ್ ಇರಬಹುದು ಅನ್ನೋ ಸಂಶಯ ತನಿಖಾ ಅಧಿಕಾರಿಗಳದ್ದಾಗಿದೆ. ವಿಚಾರಣೆಯ ವೇಳೆ ಕೆಲ ಪ್ರಭಾವಿಗಳ ನಂಟಿರೋದು ಬಯಲಾಗಿದೆ. ಹಾಗೆಯೇ 3 ಕಂಪನಿಗಳಿಗೆ ನಿರ್ದೇಶಕಿಯಾಗಿರುವ ಅಂಶವೂ ಹೊರಬಿದ್ದಿದೆ. ಇದೆಲ್ಲ ಒಂದೆಡೆಯಾದ್ರೆ ಅತ್ತ ಈಕೆ ಒಡೆತನದ ಕಂಪನಿಗೆ ಬರೋಬ್ಬರಿ 12 ಎಕರೆ ಜಮೀನು ಮಂಜೂರು ಆಗಿರುವ ಅಂಶ ಸಾಕಷ್ಟು ಪ್ರಶ್ನೆಗಳಿಗೆ ಎಡೆಮಾಡಿಕೊಟ್ಟಿದೆ. ಹೌದು, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಏನೋ ಸಾಗ್ತಿದೆ. ಆದರೆ ಅತ್ತ ರನ್ಯಾ ನಿರ್ದೇಶಕಿಯಾಗಿರುವ ಕಿರ್ಸೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಸರ್ಕಾರದಿಂದ 12 ಎಕರೆ ಜಮೀನು ಮಂಜೂರು ಆಗಿದೆ. 2023ರಲ್ಲಿಯೇ ಕೆಐಎಡಿಬಿಯಿಂದ 12 ಎಕರೆ ಮಂಜೂರು ಮಾಡಿರುವ ದಾಖಲೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ದೊರೆತಿದೆ. ಒಬ್ಬ ನಟಿ ನಿರ್ದೇಶಕಿಯಾಗಿರುವ ಕಂಪನಿಗೆ 12 ಎಕರೆ ಜಮೀನು ಮಂಜೂರಾಗಿದ್ದಾದ್ರೂ ಹೇಗೆ? ಯಾರೆಲ್ಲ ನೆರವಿನ ಹಸ್ತದ ಮೂಲಕ ಇದು ಸಾಧ್ಯವಾಗಿದೆ? ರನ್ಯಾ ರಾವ್ ಹಿಂದಿರುವ ಆ ಪ್ರಭಾವಿ ರಾಜಕಾರಣಿ ಯಾರು ಅನ್ನೋ 10 ಹಲವು ಪ್ರಶ್ನೆಗಳು ಕೇಳಿಬರ್ತಿವೆ. ರನ್ಯಾ ರಾವ್ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಪಡೆದುಕೊಳ್ತಾ ಇದೆ. ಒಂದೊಂದೇ ಸ್ಫೋಟಕ ಮಾಹಿತಿಗಳು ತನಿಖೆಯ ಸಂದರ್ಭದಲ್ಲಿ ಹೊರಬರ್ತಾ ಇದೆ. ನೋಡಿ, ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪ್ರಭಾವಿ ರಾಜಕಾರಣಿಯೊಬ್ಬರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ತನಿಖೆಯಿಂದ ಗೊತ್ತಾಗಬೇಕಷ್ಟೇ. ಆ ಪ್ರಭಾವಿ ರಾಜಕಾರಣಿ ಯಾರು ಅನ್ನೋದು ಬಹಳ ಕುತೂಹಲ ಕೂಡ ಕೇಳಿಸ್ತಾ ಇದೆ. ಅದು ಕಾಂಗ್ರೆಸ್ ನಾಯಕನ ಅಥವಾ ಬಿಜೆಪಿ ನಾಯಕನ ಅಥವಾ ಜೆಡಿಎಸ್ ನಾಯಕನ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ನೋಡಿ, ರನ್ಯಾ ರಾವ್ 3 ಕಂಪನಿಗಳಿಗೆ ನಿರ್ದೇಶಕಿ ಆಗಿದ್ಲು. 3 ಕಂಪನಿಗಳಿಗೆ ನಿರ್ದೇಶಕಿ ಆಗಿದ್ಲು. ಅಷ್ಟೇ ಅಲ್ಲದೆ ಆ 3 ಕಂಪನಿಗಳ ಒಂದು ಸಂಸ್ಥೆಗೆ 12 ಎಕರೆ ಜಮೀನು ಮಂಜೂರಾಗುತ್ತೆ. ಹೇಗೆ ಸಾಧ್ಯ ಇದು? ಯಾವ ಆಧಾರದಲ್ಲಿ ಮಂಜೂರು ಮಾಡಿದ್ರು? ಈ 12 ಎಕರೆ ಜಮೀನು ಮಂಜೂರು ಆಗಿದ್ದು ಯಾವ ಕಾಲದಲ್ಲಿ ಅಂತಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ, ಬಿಜೆಪಿ ಆಡಳಿತದ ಅವಧಿಯಲ್ಲಿ ಈ 12 ಎಕರೆ ಜಮೀನು ಮಂಜೂರಾಗಿದೆ. ಹೇಗಾಯ್ತು? ಯಾರು ಮಾಡಿದ್ರು? ಇದರ ಹಿಂದಿರುವಂತಹ ಆ ರಾಜಕಾರಣಿ ಯಾರು? ಇಷ್ಟಕ್ಕೆ ನಿಂತಿಲ್ಲ. ನೆಕ್ಸ್ಟ್ ಬರೋದೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ನೋಡಿ, ರನ್ಯಾ ರಾವ್ ಅವತ್ತು ದುಬೈನಿಂದ ಬೆಂಗಳೂರು ಬರ್ತಾಳೆ. ಬರಬೇಕಾದ್ರೆ ಡಿಆರ್ಐ ಕಂಪ್ಲೀಟ್ ಆಗಿ ರೆಡಿ ಆಗಿರುತ್ತೆ ಲಾಕ್ ಮಾಡೋದಕ್ಕೆ. ಅಲ್ಲಿ ಚೆಕಿಂಗ್ ಪಾಯಿಂಟ್ ನಲ್ಲಿ ಲಾಕ್ ಮಾಡಲೇಬೇಕು ಅಂತೇಳಿ ಟೀಮ್ ರೆಡಿ ಆಗಿರುತ್ತೆ. ರನ್ಯಾ ರಾವ್ ಏರ್ಪೋರ್ಟ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಡಿಆರ್ಐ ಅಧಿಕಾರಿಗಳು ಚೆಕಿಂಗ್ ಮಾಡಬೇಕು, ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ತಬ್ಬಿಬ್ ಆಗ್ತಾಳೆ ಆ ಟೈಮಲ್ಲಿ ರನ್ಯಾ ರಾವ್.
ಯಾಕೆ ಅಂತೇಳಿ, ಯಾಕೆ ಚೆಕಿಂಗ್ ಮಾಡಬೇಕು ಅಂತೇಳಿ. ಅಲ್ಲಿದ್ದಂತ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ನನ್ನ ಲಗೇಜ್ ತಗೊಳ್ರಿ ಅಂತ ಹೇಳ್ತಾಳೆ. ಆದ್ರೆ ಅಲ್ಲಿದ್ದಂತವ್ರು ಪ್ರೋಟೋಕಾಲ್ ಅಧಿಕಾರಿಗಳಲ್ಲ, DRA ಅಧಿಕಾರಿಗಳು. ಓಕೆ ಅಂತ ಲಗೇಜ್ ತಗೋತಾರೆ, ಸೈಡ್ ಕರ್ಕೊಂಡು ಹೋಗ್ತಾರೆ. ಮಾಮೂಲಿ ಚೆಕಿಂಗ್ ಪ್ರೊಸೆಸ್ ಏನಿರುತ್ತೆ ಆ ಪ್ರಕ್ರಿಯೆ ಆರಂಭ ಮಾಡ್ತಾರೆ. ನಿಮ್ಮ ಹತ್ರ ಚಿನ್ನದ ಬಿಸ್ಕೆಟ್ಗಳಿದೆ, ನಮಗೆ ಮಾಹಿತಿ ಇದೆ, ಅದು ನೀವಾಗ ನೀವೇ ಹೇಳ್ಕೊಬಿಡಿ, ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಏನಕ್ಕೂ ಉತ್ತರ ಕೊಡೋದಿಲ್ಲ. ಈ ಜಾಕೆಟ್ಗಳು ಬರ್ತವೆ. ಈ ಜಾಕೆಟ್ ಯಾವ ತರ ಅಂದ್ರೆ ಬಬಲ್ಸ್ ಇರುವಂತದ್ದು ಒಂದು ಜಾಕೆಟ್ ಬರುತ್ತೆ, ಗೊತ್ತಿರುತ್ತೆ ಎಲ್ರು. ಅದನ್ನ ಹಾಕೊಂಡಿರ್ತಾಳೆ. ಅದ್ರಲ್ಲಿ ಏನಾದ್ರು ಇಟ್ಕೊಂಡಿರ್ತಾಳ? ಇಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ ಸೊಂಟದಲ್ಲಿ ಇರ್ತಾವೆಲ್ಲ, ಸೊಂಟದಲ್ಲಿ ಆ ಚಿನ್ನದ ಬಿಸ್ಕೆಟ್ಗಳಿರುತ್ತೆ. ಅದನ್ನ ಈ ಗೋಲ್ಡ್ ಪತ್ತೆ ಮಾಡುವಂತ ಡಿಟೆಕ್ಟರ್ ಬರುತ್ತೆ, ಮಿಷಿನ್. ಅದರಿಂದ ಆ ಚಿನ್ನ ಆಕೆಯ ಮೈ ಮೇಲೆ ಇರೋದು ಗೊತ್ತಾಗುತ್ತೆ, ಡಿಟೆಕ್ಟ್ ಮಾಡ್ತಾರೆ, ಅಷ್ಟನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ಅದಾದ್ಮೇಲೆ DRA ಅಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ರನ್ಯಾ ರಾವ್. ತಕ್ಷಣ ಡಿಟೈನ್ ಮಾಡ್ತಾರೆ, ಅಂದ್ರೆ ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡ್ಕೊಂಡು ನಮಗೆ ಕಸ್ಟಡಿಗೆ ಬೇಕು ಅಂತ ಕೇಳ್ತಾರೆ. ಮೆಡಿಕಲ್ ಚೆಕ್ಅಪ್ ಪ್ರೊಸೆಸ್ ಎಲ್ಲ ಏನಿರುತ್ತೆ ಅದೆಲ್ಲ ಮುಗಿಯುತ್ತೆ. ಆದ್ರೆ ಈ ರನ್ಯಾ ರಾವ್ ಚಿನ್ನದ ಬಿಸ್ಕೆಟ್ ಅನ್ನ ತರ್ತಿದ್ದಾಳೆ ದುಬೈನಿಂದ ಅನ್ನೋ ಮಾಹಿತಿ ಹೊರಬಿದ್ದಿದ್ದೆ ಒಂದು ರೋಚಕ. ಅದು ದುಬೈನಲ್ಲಿ ಅಲ್ಲಿನ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಧಮಕಿ ಹಾಕೋದು, ಒಂದು ರೀತಿಯಲ್ಲಿ ಆಟಿಟ್ಯೂಡ್ ಆಗಿ ಗದರಿಸೋದು, ಈ ತರದ್ ಮಾಡ್ತಿದ್ದಾಳೆ. ಅಲ್ಲಿನ ಕಸ್ಟಮ್ಸ್ ಅಧಿಕಾರಿಗಳು ಈಕೆಯ ಚಲನವಲನ, ಈಕೆಯ ಆಟಿಟ್ಯೂಡ್ ಅನ್ನ ನೋಡಿ ಸಂಶಯ ವ್ಯಕ್ತವಾಗಿ ಆಕೆ ಪಾಸ್ಪೋರ್ಟ್ ಅನ್ನ ತಗೊಂಡು ಚೆಕ್ ಮಾಡ್ತಾರೆ, ಟ್ರಾವೆಲ್ ಹಿಸ್ಟ್ರಿನ ಚೆಕ್ ಮಾಡ್ತಾರೆ. 23 ಬಾರಿ ದುಬೈಗೆ ಬಂದು ಹೋಗಿದ್ದಾಳೆ. ಸಮಥಿಂಗ್ ಏನೋ ಇರಬೇಕು, ಚೆಕ್ ಮಾಡಿ ಅಂತೇಳಿ ಡೆಲ್ಲಿ ಕರೆ ಬರುತ್ತೆ. ಡೆಲ್ಲಿ ಕರೆ ಬರ್ತದಂತೆ, ಡೆಲ್ಲಿಯಿಂದ ಇಲ್ಲಿಗೆ ಕರೆ ಬರುತ್ತೆ, ಅಲರ್ಟ್ ಆಗ್ತಾರೆ. ಹೀಗೆ ತಗಲಾಕೊಳ್ಳೋದು. ಈ ರನ್ಯಾ ರಾವ್ ಯಾವಾಗ್ಲೂ ಕೂಡ ಎಲ್ಲಾದ್ರೂ ದುಬೈಗೆ ಹೋಗ್ಬೇಕಾದ್ರೆ ಫುಲ್ ಪ್ರೀ ಪ್ಲಾನ್ಡ್ ಆಗಿ ಹೋಗ್ತಾ ಇತ್ತು. ಅಲ್ಲಿ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಹೋಗ್ತಾ ಇತ್ತು, ನಾನು ಬರ್ತಾ ಇದ್ದೀನಿ ಅಂತೇಳಿ. ಆ ಪ್ರೋಟೋಕಾಲ್ ಅಧಿಕಾರಿಗಳು ಇಂಟೆಲಿಜೆನ್ಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಸೆಲೆಬ್ರಿಟಿ ಬಂದ್ಬಿಟ್ರು ಬಿಡಿ ಅಂತೇಳಿ VVIP ಗೇಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಯಾವುದೇ ಚೆಕಿಂಗ್ ನಿಂತಿರ್ಲಿಲ್ಲ. ವಾಪಸ್ ಬರ್ಬೇಕಾದ್ರೂ ಅಷ್ಟೇ, ಅಲ್ಲೂ ಕೂಡ ಒಂಥರ ಈ ಆಟಿಟ್ಯೂಡ್. ಅಲ್ಲಿ ಯಾಕ್ರಿ ಲೇಟ್ ಮಾಡ್ತೀರಾ, ನಿಮ್ಮ ಆಫೀಸರ್ಗೆ ಹೇಳಿ ನಾನು ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ, ಈ ತರದ ದಬ್ಬಾಳಿಕೆಯ ಮಾತುಗಳು. ಅವರು ನೋಡಿ ರೋಸಿ ಹೋಗಿದ್ರು. ಕೊನೆಗೂ ತಗಲಾಕೊಂಡಾದ್ಮೇಲೆ ಈಗ CBI ಎಂಟ್ರಿ ಆಗಿದೆ. ಈಕೆ ಹಿಂದೆ ಸಿಂಡಿಕೇಟ್ ಇದೆ ಅನ್ನೋದು ಗೊತ್ತಾಗಿದೆ. ಈಕೆ ಮೀಡಿಯೇಟರ್ ಆಗಿ ಕೆಲಸ ಮಾಡಿದ್ಲ ಅಥವಾ ಸಿಂಡಿಕೇಟ್ ಅಲ್ಲಿ ಒಬ್ಳ ಅನ್ನೋದು ಗೊತ್ತಾಗಬೇಕು. ಈಕೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಈಕೆನ ಇಲ್ಲಿ ಬಳಸ್ಕೊಂಡ್ರ ಗೊತ್ತಿಲ್ಲ. ಆದ್ರೆ ಇದೆಲ್ಲದರ ಜೊತೆಯಲ್ಲಿ ಈ ಗೋಲ್ಡ್ ಸ್ಮಗ್ಲಿಂಗ್ ನ ವಿಚಾರವಾಗಿ ತನಿಖೆ ನಡೀತಾ ಇದ್ರೆ ಈಗ ಮತ್ತೊಂದು ಸುತ್ತಿನ ತನಿಖೆ ಆಗಬೇಕು. ಅದು ಯಾವುದು? ರನ್ಯಾ ಒಡೆತನದ ಸಂಸ್ಥೆಗೆ 12 ಎಕರೆ ಮಂಜೂರಾಗಿದೆಯಲ್ಲ, ಆ ಜಾಗದ ವಿಚಾರವಾಗಿ. ನಿರ್ದೇಶಕ ಆಗಿರುವಂತಹ ಕಂಪನಿಗೆ ಭೂಮಿ ಮಂಜೂರಾಗಿದೆ 12 ಎಕರೆ. ಯಾವ ಆಧಾರದಲ್ಲಿ ಮಾಡಿದ್ರು? 2023 KIADB ಇಂದ 12 ಎಕರೆ ಜಮೀನು ಮಂಜೂರಾಗಿದೆ. ಒಂದು ಗೋಲ್ಡ್ ಸ್ಮಗ್ಲಿಂಗು ಕೂಡ ರಾಜಕೀಯ ನಂಟು, ಈ 12 ಎಕರೆ ಭೂಮಿ ಮಂಜೂರಾಗೋದಕ್ಕೂ ಕೂಡ ರಾಜಕೀಯ ನಂಟು. ಇದೆಲ್ಲ ಕೇಳಿ ಬರ್ತಾ ಇರೋದು ಈಗ ರಾಜಕೀಯ ಪ್ರಭಾವಿ ರಾಜಕಾರಣಿಯ ಹೆಸರು. ಅವ್ರು ಯಾರು ಅನ್ನೋದು ಸ್ವಲ್ಪ ದಿನದಲ್ಲೇ ಹೊರ ಬರುತ್ತೆ, ಜಾಸ್ತಿ ದೂರ ಏನಿಲ್ಲ. CBI ನವರು ಎಲ್ಲರನ್ನೂ ಹೇಳ್ಕೊಂಡ್ ಬರ್ತಾರೆ.